ದಯವಿಟ್ಟು ಮೇಡಮ್ ಎಲ್ಲ ಟೂ ವೀಲರ್ ಮೇಲೆ ತಗೊಂಡಿರ್ತಾರೆ. ರಾಪಿಡ್ ಇದೆ, ಓಲೋ ಇದೆ, ಊಬರ್ ಇದೆ, ಬೋಟ್ ಇದೆ. ಫೈನ್. ಪಾಪ ಅಷ್ಟೆಲ್ಲ ಬಂದಿರಾ ಲೈವ್ ಹೋಗ್ತಾ ಇರೋದು ಅದು. ಮೇಡಮ್, ಈಗಾಗಲೇ ಚಾಲಕ ಸಂಘಟನೆಗಳು ಬೈಕ್ ಟ್ಯಾಕ್ಸಿ ಇನ್ನೂ ಕೂಡ ನಿಂತಿಲ್ಲ, ಅಂದರೆ ಹೈಕೋರ್ಟಿಂದ ಬೈಕ್ ಟ್ಯಾಕ್ಸಿಗಳಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಹೈಕೋರ್ಟ್ ನಿಷೇಧವೇರಿದ್ರು ಕೂಡ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಿರಂತರವಾಗಿ ಸಂಚಾರ ಮಾಡ್ತಿದೆ. ಊಬರ್ ಬೈಕ್ ಟ್ಯಾಕ್ಸಿ ನಿಂತಿತ್ತು, ಇವತ್ತು ಬೆಳಗ್ಗೆಯಿಂದ ಅದು ಕೂಡ ಸಂಚಾರ ಮಾಡಿದೆ ಅಂತೇಳಿ ತಮಗೊಂದು 7 ದಿನಗಳ ಕಾಲ ಗಡುವನ್ನು ಕೂಡ ಕೊಟ್ಟಿದ್ದಾರೆ. 7 ದಿನದೊಳಗಾಗಿ ನೀವು ಆ ಬೈಕ್ ಟ್ಯಾಕ್ಸಿ ಸಂಚಾರನ ನಿಲ್ಲಿಸದೇ ಇದ್ದರೆ ನಮ್ಮ ವಾಹನಗಳನ್ನು, ಆಟೋ ಕ್ಯಾಬ್ಗಳನ್ನು ಕೂಡ ನಾವು ವೈಟ್ ಬೋರ್ಡನ್ನು ಮಾಡಿಕೊಂಡು ಸಂಚಾರ ಮಾಡ್ತೀವಿ ಅಂತ ಏನು ಹೇಳ್ತೀರಾ ಮೇಡಮ್? ಮನವಿ ಸ್ವೀಕರಿಸಿದ್ರೆ ತಾವು ಕೂಡ? ಹೌದು, ಮನವಿ ಈಗಾಗಲೇ ಆಟೋ ರಿಕ್ಷಾ ಸುಮಾರು ಒಂದು 80ರಿಂದ 100 ಜನ ಅಷ್ಟು ಪಾಪ ಚಾಲಕರು ಬಂದು ಅವರ ಒಂದು ಇದನ್ನು ಕಷ್ಟ ತೋಡ್ಕೊಂಡಿದ್ದಾರೆ. ಅವರು ಹೇಳೋದೇನು ಅಂತ ಹೇಳಿದ್ರೆ, ಈಗಾಗಲೇ ನ್ಯಾಯಾಲಯ ನಿಮ್ಗೇನು ಹೇಳಿದೆ ಅಂತ ಹೇಳಿದ್ರೆ, ಅಗ್ರಿಗೇಟರ್ ಲೈಸೆನ್ಸ್ ಇಲ್ಲದೆ ಇರೋದ್ರಿಂದ ಈಗ ಆಪ್ರೇಟ್ ಮಾಡ್ತಾ ಇರೋದನ್ನ ನೀವು ತಡೆ ಹಿಡಿಯಲೇಬೇಕಾಗ್ತಿದೆ. ಹೌದೌದೌದು, ಆಫ್ ಮಾಡಿದ್ದೀನಿ. ಮೇಡಮ್, ಈಗಾಗಲೇ ಬೈಕ್ ಟ್ಯಾಕ್ಸಿಗಳ ಸಂಚಾರ ನಿಂತಿಲ್ಲ, ಹೈಕೋರ್ಟ್ನಿಂದ ನಿಷೇಧವಿದ್ದರೂ ಆ ನಿಟ್ಟಿನಲ್ಲಿ ತಮಗೆ ಈಗಾಗಲೇ ಒಂದು ಮನವಿಯನ್ನು ಕೂಡ ಕೊಟ್ಟರು ಮೇಡಮ್, ಏನು ಹೇಳ್ತೀರಾ ಮೇಡಮ್? ಈಗಾಗಲೇ ಬಂದು ಸುಮಾರು 5ರಿಂದ 6 ಮನವಿಯನ್ನು ಸುಮಾರು 80ರಿಂದ 100 ಜನ ಆಟೋ ರಿಕ್ಷಾ ಚಾಲಕರು ಅವರು ತಮಗಾಗಿರೋ ಅಂಥ ಕಷ್ಟ ಸುಖಗಳನ್ನ ಹೇಳಿಕೊಂಡು ಇವತ್ತು ಅವರು ಈ ಮನವಿಯನ್ನು ನಮ್ಮ ಸಾರಿಗೆ ಇಲಾಖೆಗೆ ಕೊಟ್ಟಿದ್ದಾರೆ. ಅವರು ಹೇಳೋದೇನು ಅಂತ ಹೇಳಿದ್ರೆ, ಈಗಾಗಲೇ ಕೋರ್ಟ್ ಹೇಳಿದೆ ಸರಿ, ಕೊಯೆಸಿವ್ ಸ್ಟೆಪ್ಸ್ ತಗೊಳ್ಬೇಡಿ ನೀವು ಅವ್ರ ಮೇಲೆ ಅಂತ ಹೇಳಿದ್ದಾರೆ ಅಂತ. ಆದರೆ ಲೈಸೆನ್ಸೇ ಇಲ್ಲದೆ ಊಬರ್ ಅವರು ಇವತ್ತಿಂದ ಆಪ್ರೇಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ನಿಲ್ಲಿಸಿದ್ರು, ಸ್ಟಾರ್ಟಿಂಗ್ 2 ದಿನ ಮಾಡಿದ್ರು, ಮತ್ತೆ ಮಧ್ಯದಲ್ಲಿ ನಿಲ್ಲಿಸಿದ್ರು, ಇವತ್ತಿಂದ ಮಾಡ್ತಿದ್ದಾರೆ. ರ್ಯಾಪಿಡೋ ಅವರು ಈಗಾಗಲೇ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ, ಇದನ್ನೇ ಓಡಿಸ್ತಾ ಇದ್ದಾರೆ ಅಂತ ಹೇಳಿ ಅವರ ಒಂದು ಇದನ್ನು ಹೇಳಿದ್ರು. ಬಟ್ ಈಗ ನಿಮಗೆಲ್ಲ ಗೊತ್ತಿದೆ, ಈಗ ಈ ಪ್ರಕರಣ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಈಗಾಗಲೇ ನಮಗೆ ಹೇಳಿದೆ, ಸಾರಿಗೆ ಇಲಾಖೆಗೆ ಅವ್ರ ಮೇಲೆ ಯಾವುದೇ ಒಂದು ಕೊಯೆಸಿವ್ ಸ್ಟೆಪ್ಸ್ ಎಲ್ಲ ತಗೊಳ್ಬೇಡಿ ಅಂತ ಹೇಳಿ.